ನಮ್ಮ ಬೆಳಗಾವಿ ಕುಂದಾನ ನಾವು ನಮ್ಮ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಬೆಳಗಾವಿ ಅಂದ ತಕ್ಷಣ ನಮ್ಮೆಲ್ರಿಗೂ ನೆನಪಾಗೋದೆ ಬೆಳಗಾವಿ ಕುಂದ. ಟೇಸ್ಟ್, ಟೆಕ್ಸ್ಚರ್, ಕಲರ್ ಎಲ್ಲವೂ ಸೂಪರ್ ಅಂದರೆ ಸೂಪರ್. ಹಾಗೆ ಮನೆಯಲ್ಲೇ ಕೇವಲ 4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಕುಂದಾನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ರೆಸಿಪಿನ ನೋಡೋಣ. 1 ಲೀಟರ್ನಷ್ಟು ಹಾಲನ್ನು ತಗೊಂಡಿದ್ದೀನಿ. 1 ಬೌಲ್ ಮೊಸರು, 1 ಬೌಲ್ನಷ್ಟು ಸಕ್ಕರೆ, ಹಾಗೆ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ತಗೊಂಡಿದ್ದೀನಿ. 1 ಲೀಟರ್ ಹಾಲನ್ನು ಒಂದು ಪ್ಯಾನ್ಗೆ ಹಾಕೊಂಡು ಬಿಡೋಣ. ಹೈ ಫ್ಲೇಮಲ್ಲಿ ಹಾಲನ್ನು ಕುದಿಸ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ತಾ ಇರೋದ್ರಿಂದ ಕಂಟಿನ್ಯೂ ಆಗಿ ಸ್ಟರ್ ಮಾಡ್ತಾ ಕುದಿಸ್ಕೊಳ್ಳೋಣ, ಇಲ್ಲಾಂದರೆ ಹಾಲು ತಳಕ್ಕೆ ಹತ್ತೋ ಚಾನ್ಸ್ ಇರುತ್ತೆ. ನೋಡಿ, ಹಾಲು ಕುದಿ ಬಂದಿದೆ. ಇವಾಗ ಇದನ್ನು ಕಂಟಿನ್ಯೂ ಆಗಿ ನಾವು ಕುದಿಸ್ತಾ ಹೋಗಬೇಕು. ಎಲ್ಲಿವರೆಗೂ ಕುದಿಸ್ಬೇಕಂದ್ರೆ ತಗೊಂಡಿರೋ ಹಾಲು ಅದರ ಅರ್ಧದಷ್ಟು ಆಗಬೇಕು. 1 ಲೀಟರ್ ಹಾಲನ್ನು ತಗೊಂಡಿದ್ರೆ ಅರ್ಧ ಲೀಟರ್ ಆಗಬೇಕು. ನೋಡಿ, ಹಾಲು ಅದರ ಅರ್ಧದಷ್ಟು ಆಗಿದೆ. ಈಗ ಇದಕ್ಕೆ ನಾವು 1 ಕಪ್ನಷ್ಟು ಮೊಸರನ್ನ ಹಾಕೊಂಡು ಬಿಡೋಣ. ಹಾಗೆ 1 ಬೌಲ್ನಷ್ಟು ಸಕ್ಕರೆನ ತಗೊಂಡಿದ್ವಲ್ವ, ಅದರಲ್ಲಿ ಅರ್ಧ ಬೌಲ್ನಷ್ಟು ಸಕ್ಕರೆನ ಈ ಹಂತದಲ್ಲಿ ಹಾಕೊಂಡು ಬಿಡೋಣ. ಹಾಲು ಕರ್ಡ್ಲಿಂಗ್ ಆಗ್ತಾ ಹೋಗಬೇಕು. ನೋಡಿ, ಹಾಲು ಮೊಸರನ್ನ ಹಾಕಿರೋದ್ರಿಂದ ಒಡಿತಾ ಹೋಗುತ್ತೆ. ಹಾಲು ಒಡಿತಾ ಇದೆ, ಕಾಣ್ತಾ ಇದೆ ನಿಮಗೆ. ಸೊ ಇದರ ನೀರು ಕೂಡ ಸೆಪ್ರೇಟ್ ಆಗಿದೆ, ಅಂದರೆ ಹಾಲು ಕಂಪ್ಲೀಟಾಗಿ ಒಡೆದಿದೆ. ಈ ಹಾಲು ಹೀಗೆ ಕುದೀತಾ ಇರಲಿ. ಇನ್ನೊಂದು ಪಾತ್ರೆಗೆ ನಾವು ಇನ್ನುಳಿದ ಅರ್ಧ ಬೌಲ್ನಷ್ಟು ಸಕ್ಕರೆನ ಹಾಕ್ಕೊಂಡ್ಬಿಟ್ಟು ಕ್ಯಾರಮಲೈಸ್ ಮಾಡ್ಕೊಂಡ್ಬಿಡೋಣ. ಲೋ ಫ್ಲೇಮಲ್ಲಿ ನಾವು ಸಕ್ಕರೆನ ಕ್ಯಾರಮಲೈಸ್ ಮಾಡ್ಕೊಳ್ಬೇಕು. ಹಾಗೆ ಕಂಟಿನ್ಯೂ ಆಗಿ ಈ ರೀತಿ ಸ್ಟರ್ ಮಾಡ್ತಾ ಇರಿ, ಕಲಿಸ್ತಾ ಇರಿ. ಸಕ್ಕರೆ ಕರಗ್ತಾ ಇದೆ ನೋಡಿ, ಫುಲ್ ಸಕ್ಕರೆ ಕರಗಿದೆ, ಲಿಕ್ವಿಡ್ ಆಗಿದೆ. ಕಲರ್ ಸ್ವಲ್ಪ ಯೆಲ್ಲೋಯಿಶ್ ಆಗಿದೆ, ಕಲರ್ ಕಂಪ್ಲೀಟಾಗಿ ಬ್ರೌನ್ ಆಗಿದೆ, ಸಕ್ಕರೆ ಕ್ಯಾರಮಲೈಸ್ಡ್ ಆಗಿದೆ. ಇವಾಗ ಇದನ್ನು ಒಡೆದಿರೋ ಹಾಲಿಗೆ ಹಾಕ್ಕೊಂಡ್ಬಿಡೋಣ. ಕ್ಯಾರಮಲೈಸ್ಡ್ ಸಕ್ಕರೆನ ಹಾಕೊಳ್ಳೋದ್ರಿಂದ ಕುಂದಾಗೆ ಬ್ಯೂಟಿಫುಲ್ಲಾಗಿ ಕಲರ್ ಬರುತ್ತೆ. ತುಂಬ ಚೆನ್ನಾಗಿರೋ ಕಲರ್, ಜೊತೆಗೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ. ಹಾಗೆ ವಿಡಿಯೋನ ನೋಡ್ತಾ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಒಡೆದಿರೋ ಹಾಲು ಮತ್ತು ಕ್ಯಾರಮಲೈಸ್ಡ್ ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದರಲ್ಲಿರುವಂತಹ ನೀರು ಕಂಪ್ಲೀಟಾಗಿ ಇವ್ಯಾಪ್ರೇಟ್ ಆಗಬೇಕು. ನೋಡಿ, ಒಂದು 50ರಷ್ಟು ಭಾಗ ನೀರು ಇವ್ಯಾಪ್ರೇಟ್ ಆಗಿದೆ. ಕುದಿಸ್ತಾ ಹೋದಂಗೆ ನಿಧಾನವಾಗಿ ನೀರು ಇವ್ಯಾಪ್ರೇಟ್ ಆಗ್ತಾ ಹೋಗುತ್ತೆ. ಒಂದು 70% ನೀರು ಇವ್ಯಾಪ್ರೇಟ್ ಆಗಿದೆ. ಆಲ್ಮೋಸ್ಟ್ ನೀರೆಲ್ಲ ಇವ್ಯಾಪ್ರೇಟ್ ಆಗಿದೆ. ಫುಲ್ ಡ್ರೈ ಇದ್ದರೆ ತಿನ್ನೋಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಈ ರೀತಿ ಜ್ಯೂಸಿ ಥರ ಇದ್ರೇ ಚೆನ್ನಾಗಿ ಅನಿಸುತ್ತೆ ಕುಂದಾನ ತಿನ್ನೋಕ್ಕೆ. ಇದಕ್ಕೆ ಇವಾಗ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಇತ್ತೀಚೆಗೆ ಲೈವ್ ಕುಂದ ಅಂತ ತುಂಬ ಫೇಮಸ್ ಆಗಿದೆ. ಇದೇ ಥರ ಜ್ಯೂಸಿ ಆಗಿರುವಂಥ ಬಿಸಿ ಬಿಸಿ ಕುಂದಾನ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅಂಗಡಿಲಿ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಈಸಿಯಾಗಿ ನೀವು ಲೈವ್ ಕುಂದಾನ ರೆಡಿ ಮಾಡ್ಕೊಳ್ಬೋದು. ನೋಡಿ, ನಮ್ಮ ಬೆಳಗಾವಿಯ ಫೇಮಸ್ ಕುಂದ ರೆಡಿ ಆಗಿದೆ. ಟ್ರೈ ಮಾಡಿ ನೋಡಿ, ಈಸಿ ಆಗಿರುವಂಥ ರೆಸಿಪಿ ಇದೆ. ಸರ್ವ್ ಮಾಡ್ಕೊಂಡು ಬಿಡೋಣ. ಕಲರ್, ಟೆಕ್ಸ್ಚರ್, ಟೇಸ್ಟ್, ಅದರ ಘಮ ಪ್ರತಿಯೊಂದು ಅದ್ಭುತ ಅಂದರೆ ಅದ್ಭುತ. ನಮ್ಮ ಬೆಳಗಾವಿಗೆ ಬಂದಮೇಲೆ ಕುಂದಾನ ತಿಂದಿರ್ತೀರ, ಇಷ್ಟ ಆಗಿರುತ್ತೆ. ಮನೆಯಲ್ಲೇ ಮಾಡ್ಕೋಬೇಕು ಅನಿಸಿದಾಗ ಈಸಿ ರೆಸಿಪಿ ಇದೆ. ಕೇವಲ 4 ಇಂಗ್ರೀಡಿಯೆಂಟ್ಸ್ ಸಾಕು, ಮನೆಯಲ್ಲೇ ಬಿಸಿ ಬಿಸಿ ಕುಂದ ರೆಡಿ ಆಗಿಬಿಡುತ್ತೆ. ಥ್ಯಾಂಕ್ ಯು.